ಎಸ್ ಮೈಸೂರು ಜಿಲ್ಲೆ ನಂಜನಗೂಡಿನಲ್ಲಿ ಭಾನುವಾರ ನಡೆದ ವಿಶ್ವಗುರು ಬಸವ ಜಯಂತಿ ವೇದಿಕೆಯಲ್ಲಿ ಸಣ್ಣ ಪುಟ್ಟ ಗೊಂದಲಗಳು ಆಗಿದ್ದು ಬಿಟ್ಟರೆ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಜರುಗಿದೆ. ವೇದಿಕೆ ಮೇಲೆ ನಡೆದ ಘಟನೆಗೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಅಧ್ಯಕ್ಷ ಬಿಂದುವಳ್ಳಿ ಕೆಂಪಣ್ಣ ವಿಷಾದ ವ್ಯಕ್ತಪಡಿಸಿದ್ದಾರೆ. ನಂಜನಗೂಡು ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಭಾನುವಾರ ನಡೆದ ಬಸವ ಜಯಂತಿಯಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಲೋಪಗಳಾಗಿವೆ. ಕೆಲವು ಅಪರಿಚಿತರು ವೇದಿಕೆ ಮುಂದೆ ಚೀರಾಡಿ ಕೇಕೆ ಹಾಕಿ ಘೋಷಣೆ ಕೂಗಿ ಶಾಸಕ ಗಣೇಶ್ ಪ್ರಸಾದ್ ಅವರ ಭಾಷಣಕ್ಕೆ ಅಡ್ಡಿಪಡಿಸಿದ್ದಾರೆ. ಬಿವೈ ವಿಜೇಂದ್ರ ಪರ ಘೋಷಣೆ ಕೂಗಿ ಕೇಕೆ ಹಾಕಿ ಗೊಂದಲ ಸೃಷ್ಟಿಸಿದ್ದಾರೆ. ಇದನ್ನು ಹೊರತುಪಡಿಸಿ ಇಡೀ ಕಾರ್ಯಕ್ರಮ ಎಲ್ಲ ಅಂದುಕೊಂಡಂತೆ ಜರುಗಿದೆ. ಅಖಿಲ ಭಾರತ ವೀರಶೈವ ಮಹಾಸಭಾ ಸೇರಿದಂತೆ ಸಮುದಾಯದ ಇತರೆ ಸಂಘಗಳ ಸಭೆಯಲ್ಲಿ ತೀರ್ಮಾನ ಮಾಡಿದಂತೆ ಕಾರ್ಯಕ್ರಮದಲ್ಲಿ ಗಣ್ಯರನ್ನ ಆಹ್ವಾನಿಸಿದ್ದೇವೆ. ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ. ಪಕ್ಷಾತೀತ ಮತ್ತು ಜಾತ್ಯತೀತವಾಗಿ ಗಣ್ಯರನ್ನ ಆಹ್ವಾನ ಮಾಡಿದ್ದೇವೆ. ಆದರೆ ಯಾರೋ ಅಪರಿಚಿತರು ಮಾಡಿದ ಕೆಲಸದಿಂದ ಕೆಲವೊಂದು ಗೊಂದಲ ಸೃಷ್ಟಿಯಾಯಿತು. ಇನ್ನು ವೇದಿಕೆ ಮೇಲೆ ಸುತ್ತೂರು ಶ್ರೀಗಳು ಅಸಮಾಧಾನಗೊಂಡು ಆಶೀರ್ವಚನ ನೀಡಲಿಲ್ಲ ಅನ್ನೋದು ಸತ್ಯಕ್ಕೆ ದೂರವಾದದ್ದು. ಸಮುದಾಯದ ಜನ ಈ ರೀತಿ ಯಾವುದೇ ಊಹಾಪೋಹದ ಸುದ್ದಿಗೆ ಕಿವಿಗೊಡದಂತೆ ಮನವಿ ಮಾಡಿದ್ರು. ಸುತ್ತೂರು ಶ್ರೀಗಳ ಆರೋಗ್ಯದಲ್ಲಿ ವ್ಯತ್ಯಾಸವಿದ್ದ ಕಾರಣ ಮೊದಲೇ ಅವರು ಯಾವುದೇ ಆಶೀರ್ವಚನ ನೀಡುವುದಿಲ್ಲ ಅಂತ ತಿಳಿಸಿದ್ರು. ಹೀಗಾಗಿ ಕಾರ್ಯಕ್ರಮ ಮುಗಿತಿದ್ದಂತೆ ವೇದಿಕೆಯಿಂದ ನಿರ್ಗಮಿಸಿದ್ರು. ಇದನ್ನು ಹೊರತುಪಡಿಸಿ ಶ್ರೀಗಳಿಗೆ ಯಾವುದೇ ರೀತಿಯ ಅಗೌರವ ಆಗಿಲ್ಲ. ನಾನು ಅಧ್ಯಕ್ಷನಾದ ಮೇಲೆ ಈ ರೀತಿ ಅದ್ದೂರಿ ಜಯಂತಿ ಮಾಡಿದ್ದೇನೆ. ಎಲ್ಲರ ಸಲಹೆ ಸೂಚನೆ ಪಡೆದು ತಾಲೂಕಿನಲ್ಲಿ ಸಂಘಟನೆಗಾಗಿ ಶ್ರಮಿಸಿದ್ದೇನೆ. 7 ವರ್ಷದ ಹಿಂದೆ ಚೆನ್ನಪ್ಪ ಅವರ ಅಧಿಕಾರಾವಧಿ ನಂತರ ಈ ರೀತಿ ಅದ್ದೂರಿ ಜಯಂತಿ ಮಾಡಿದ ಹೆಮ್ಮೆ ಇದೆ. ಬೇರೆ ಯಾರಿಗಾದರೂ ಸಾಧ್ಯವಾದರೆ ಈ ರೀತಿ ಜಯಂತಿಯನ್ನ ಮಾಡಿ ತೋರಲಿ ಅಂತ ಇದೇ ಸಂದರ್ಭ ತಿಳಿಸಿದ್ರು. ಇನ್ನು ನಂಜನಗೂಡು ಯೂತ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ದೇಬೂರು ಅಶೋಕ್ ಆರೋಪಕ್ಕೆ ತಿರುಗೇಟು ಕೊಟ್ಟ ಅವರು, ಈ ವಿಚಾರದಲ್ಲಿ ರಾಜಕೀಯ ಬೆರೆಸೋದು ಬೇಡ. ಶಾಸಕ ಗಣೇಶ್ ಪ್ರಸಾದ್ ಸಹ ನಮ್ಮದೇ ಸಮುದಾಯದವರಾಗಿದ್ದು ಅವರನ್ನು ಸಹ ಗೌರವದಿಂದ ಕಂಡಿದ್ದೇವೆ. ಆದರೆ ಯಾರೋ ಮಾಡಿದ ತಪ್ಪಿನಿಂದ ಕೆಲವೊಂದು ಗೊಂದಲ ಆಗಿದೆ. ಹಾಗಂತ ಇದು ಪಕ್ಷದ ಕಾರ್ಯಕ್ರಮ ಅನ್ನೋದು ಸರಿಯಲ್ಲ. ಅಖಿಲ ಭಾರತ ವೀರಶೈವ ಮಹಾಸಭಾ ಸಮುದಾಯದ ಎಲ್ಲಾ ಶಾಸಕರು ಮತ್ತು ಜನಪ್ರತಿನಿಧಿಗಳಿಗೆ ಒಂದೇ ರೀತಿಯ ಗೌರವ ನೀಡುತ್ತೆ. ಈ ವಿಚಾರದಲ್ಲಿ ರಾಜಕೀಯ ಟೀಕೆ ಮಾಡದಂತೆ ಎಚ್ಚರಿಕೆಯನ್ನ ನೀಡಿದ್ರು. ವಿಚಾರವಾಗಿ ನಡೀತಕ್ಕಂಥ ಸಭೆಯಲ್ಲಿ ಸುಲಲಿತವಾಗಿ ಕಾರ್ಯಕ್ರಮ ನಡೀತಕ್ಕಂಥ ಒಂದು ಸಂದರ್ಭದಲ್ಲಿ ನಮ್ಮ ಸನ್ಮಾನ್ಯ ಗುಂಡ್ಲುಪೇಟೆಯ ಶಾಸಕರಾದಂತಹ ಗಣೇಶ್ ಪ್ರಸಾದ್ ಅವರು ಮಾತನಾಡುವ ಸಂದರ್ಭದಲ್ಲಿ ಯಾವುದೋ ಅನಾಮಿಕ ವ್ಯಕ್ತಿಗಳು ಘೋಷಣೆಗಳನ್ನ ಕೂಡಿ ಅವರಿಗೆ ಭಾಷಣಕ್ಕೆ ಅಡ್ಡಿಪಡಿಸಿದ್ರು. ಅದಕ್ಕೆ ನಾವು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ವತಿಯಿಂದ ವಿಚಾರವನ್ನ ವ್ಯಕ್ತಪಡಿಸ್ತೇವೆ. ಅವರು ಆಗಿರ್ತಕ್ಕಂಥ ನಾವು ಸಮಾಜದಲ್ಲಿ ಬಸವಣ್ಣವರು ಹೇಳಿದರೆ ಇವನ ಆರವ ಇವನ ಆರವ ಇವನ ಆರವ ಅಂತೇಳಿ, ಇವನ ಅಮ್ಮವ ಇವನ ಅಮ್ಮವ ಇವನ ಅಮ್ಮವ ಅಂತೇಳಿ ಅವರೇ ತಿಳ್ಕೊಂಡಾಗಿ ಎಲ್ಲರೂ ನಮ್ಮವರು ಇಲ್ಲಿ ಮಾತಾಡ್ತಕ್ಕಂಥದ್ದು ಧಾರ್ಮಿಕ ಸಭೆಯಲ್ಲಿ ಮಾತಾಡ್ತಕ್ಕಂಥ ಹಕ್ಕು ಎಲ್ಲರ ವೇದಿಕೆಯಲ್ಲಿ ಇರ್ತಕ್ಕಂಥ ನಾವು ಅತಿಥಿಗಳಾಗಿ ಕರೆದಿರ್ತಕ್ಕಂಥದ್ದು ಎಲ್ಲರೂ ಇದೆ. ಆದರೆ ಕೆಲವು ದೊಡ್ಡ ಶಕ್ತಿಗಳು ಅವರಿಗೆ ಅಡ್ಡಿಪಡಿಸಿತು. ಅದಕ್ಕೆ ನಾವು ಗಣೇಶ್ ಪ್ರಸಾದ್ ಅವರಲ್ಲಿ ಈ ದಿನ ಬೆಳಿಗ್ಗೆ ಹೋಗಿ ನಿನ್ನೆ ಭೇಟಿ ಮಾಡಬೇಕು ಅಂತ ಹೇಳಿದಾಗ ಇವತ್ತು ಬನ್ನಿ ಅಂತ ಹೇಳಿ ಅವರು ನಮಗೆ ಸಮಯ ನಿಗದಿ ಮಾಡಿದ್ರು. ಇವತ್ತು ಹೋಗಿ ಸಣ್ಣ ಅವರು ಹೇಳಿದ್ರು, ಆಯೋಗಗಳು ನೀವು ಬೇಜಾರು ಮಾಡ್ಕೊಂಡು ಇವೆಲ್ಲ ಸಣ್ಣ ಪುಟ್ಟಗಳು ನಡೆದಿದ್ದೇವೆ. ನಡೆಯುವಾಗ ಇನ್ನು ಪಕ್ಷದ ಮುಖಂಡರು ಎಲ್ಲ ನಡೆಯುತ್ತವೆ. ನೀವು ಆಯೋಜನೆ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ರಿ, ಆದರೂ ಆತ್ಮವಾಗಿದ್ದು ಮಾಡಿದ್ದಾರೆ, ಇದರಲ್ಲಿ ನಿಮ್ಗೆ ತಪ್ಪೇನಿಲ್ಲ ಅಂತೇಳಿ ಅವರು ಬೆಂಗಳೂರನ್ನ ಅವರು ನಮಗೆ ಕರೆದು ನಮ್ಮ ಜೊತೆ ಮಾತನಾಡಿ ಕಳಿಸ್ಕೊಟ್ಟಿದ್ದಾರೆ. ಆದ್ದರಿಂದ ಆಗಿರ್ತಕ್ಕಂಥ ಪ್ರಮಾದ ಏನಿದೆ ಅದಕ್ಕೆ ನಾವು ವಿಷಾದವನ್ನು ವ್ಯಕ್ತಪಡಿಸ್ತಾ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ವತಿಯಿಂದ ನಾವು ಅವರಿಗೆ ವಿಷಾದವನ್ನು ಕೇಳ್ತೇವೆ. ಕಾರ್ಯಕ್ರಮ ಗ್ರಾಮದಲ್ಲಿ ಎಲ್ಲ ಇವು ಮಾಧ್ಯಮಗಳು ಕೆಲವು ಮಾಧ್ಯಮಗಳು ಗೊತ್ತಿದ್ದೇ ಏನೋ ವರದಿ ಮಾಡ್ತಾರೆ. ಸ್ವಾಮೀಜಿಗಳು ಫೋಕಸ್ಗಳು ತುಂಬಾ ಅದು ಮಾಹಿತಿ ತುಂಬಾ ತಪ್ಪು ಮಾಹಿತಿ. ಸ್ವಾಮೀಜಿಗಳಿಗೆ ಅವರಿಗೆ ಅನಾರೋಗ್ಯದ ಕಾರಣ ಅವರ ಸಭೆ ಬರಕ್ಕಾಗಲ್ಲ ಅಂತ ಬುದ್ಧಿ ಹೇಳಿದ್ರು. ಆದ್ರೂ ಸಹ ನಮ್ಮ ಮನೆ ಶ್ರೀಗಳಿಗೂ ಸಹ ಅನಾರೋಗ್ಯದ ಕಾರಣ ಬರಲ್ಲ ಅಂತ ಹೇಳಿ ಅವರು ಹೇಳಿದ್ರು. ದೇವರು ಶ್ರೀಗಳಿಗೂ ಅನಾರೋಗ್ಯದ ಕಾರಣ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ನೀವು 3 ಮಠಾಧಿಪತಿಗಳು ದೈವವಾದರೆ ಅದು ಅಪಾರ್ಥ ದೈವಕ್ಕೆ ಸಮಾಜಕ್ಕೆ ಬರಬೇಕು ಅಂತ ಹೇಳಿ ನಾವು ಮನವಿಯನ್ನು ಮಾಡಿದ್ರು. ನಮ್ಮ ಕಡೆಗೆ ಸಮಾಜದ ಕಡೆಗೆ ಅವರು ಆಗಮಿಸಿದ್ರು. ಜೊತೆಗೆ ಅವರಿಗೆ ಬೇರೆ ತಾಲೂಕಿನ 2 ಸಭೆಯಿಂದ ತುಂಬಾ ಬೇಕಾಗುತ್ತೆ. ನಮ್ಮ ಇನ್ನು ವಂದನಾರ್ಪಣೆ ಮಾಡ್ತೀವಿ, ಎಲ್ಲರೂ ಗೌರವ ಸಮರ್ಪಣೆ ಮಾಡಿ ನಾವು ವಂದನಾರ್ಪಣೆಯಿಂದ ನಾವು ಅವರಿಗೆ ಗೌರವ ತೋರಿಸಿ ವಂದನಾರ್ಪಣೆ ಸಭೆ ಇಟ್ಟಿದ್ದೀವಿ. ಆದರೆ ಯಾವುದೇ ಊಹಾಪೋಹಗಳಿಗೆ ಎಡೆ ಮಾಡದೆ ನಾವು ನಿಷ್ಪಕ್ಷಪಾತವಾಗಿ ನಂಜನಗೂಡಿನ ಪತ್ರಿಕಾ ಸಂಪಾದಕರು ಪತ್ರಿಕಾರರು ಮಾಡ್ಕೊಂಡಿದ್ದೀವಿ. ಬೇರೆ ಕಡೆಯಿಂದ ಬಂದಿರತಕ್ಕಂಥ
ವರದಿಗಾರರು ಅಪಾರ್ಥಗಳನ್ನ ಮಾಡತಕ್ಕಂಥ ಸಭೆ ಯಶಸ್ವಿಯಾಗೋದಕ್ಕೆ ಏನು ಕೆಲವು ಮಾಡಿ ಅದನ್ನ ಈ ರೀತಿಯಾಗಿದೆ ಅಂತ ಹೇಳಿ ಅಪಾರ್ಥ ಮಾಡ್ತಕ್ಕಂಥ ರೀತಿಯಲ್ಲಿ ವರದಿ ಮಾಡಿದ್ರೆ ತುಂಬಾ ದಯಮಾಡಿ ನಿಮ್ಮ ಪತ್ರಿಕಾ ಮಾಧ್ಯಮಗಳು ಕೇಳ್ಕೊಳ್ಳೋದಿದೆ. ಯಾವುದೇ ರೀತಿಯ ವಿಳಂಬಗಳು ಏನೂ ಇಲ್ಲ. ಅದು ಸಾಮಾನ್ಯವಾಗಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನಿಮಗೆ ಗೊತ್ತಾಗುತ್ತೆ. ಈಗ ಈ ರೀತಿಯ ಪ್ರವೃತ್ತಿಯಂತೆ ಈ ಹಿಂದೆ ಚೆನ್ನಪ್ಪನವರು ಅಧ್ಯಕ್ಷರಾಗಿದ್ದಾಗ ಇಷ್ಟು ಅದ್ದೂರಿಯಾಗಿ ನಡೆದಿದ್ರೆ ಇದೇ ಪ್ರಥಮವಾಗಿ ಸುಮಾರು 7-9 ವರ್ಷಗಳ ಕಾಲ ಆರು ಅದ್ದೂರಿಯಾಗಿ ಕಾರ್ಯಕ್ರಮ ನಡೆದಿದೆ. ತುಂಬಾ ಅಚ್ಚುಕಟ್ಟಾಗಿ ಸಹ ಪ್ರಸಾದ ವ್ಯವಸ್ಥೆಯನ್ನ ಮಾಡಿದ್ರು. ಎಲ್ಲ ಸಂತೃಪ್ತಿಯಾಗಿ ತಾಲೂಕಿನ ಜನತೆ ಮೆಚ್ಚುವ ರೀತಿಯಲ್ಲಿ ಒಂದು ಬಸವ ಜಯಂತಿ ಅದ್ದೂರಿಯಾಗಿ ಆಚರಣೆ ಮಾಡಿದ್ದೀವಿ. ಕೆಲವು ವ್ಯಕ್ತಿಗಳು ಮಾತಾಡ್ತಕ್ಕಂಥದ್ದು ಸಮಂಜಸವಲ್ಲ. ಆಯೋಜಕರಂತ ನಮ್ಮಲ್ಲಿ ಜವಾಬ್ದಾರಿ ನಮ್ಮೇಲಿದೆ. ಆದ್ಮೇಲೆ ಇವತ್ತು ನಮ್ಮ ಗಣೇಶ್ ಪ್ರಸಾದ್ ಅವರಿಗೆ ಆಗಿರ್ತಕ್ಕಂಥ ಒಂದು ನೋವು ಏನಿದೆ ಅದಕ್ಕೆ ನಾವು ನಮ್ಮ ಅಖಿಲ ಭಾರತೀಯ ವಿಶ್ವವಿದ್ಯಾಲಯ ವತಿಯಿಂದ ವಿಷಾದವನ್ನು ವ್ಯಕ್ತಪಡಿಸಿ ನನ್ನಲ್ಲಿ ಆಯೋಜಕ ಮಾಡಿರ್ತಕ್ಕಂಥ ನನ್ನಲ್ಲಿ ಮಾತನಾಡಿದ್ದಾರೆ. ಬೇರೆಯವರು ಮಾತಾಡ್ತಕ್ಕಂಥದ್ದು ಅವರು ಉಪಾಪದಲ್ಲಿ ಮಾತಾಡ್ತಕ್ಕಂಥದ್ದಕ್ಕೆ ಎಡೆ ಮಾಡ್ತಕ್ಕಂಥದ್ದು ಬೇಡ. ಆಯೋಜಕರು ನಾವು ಅಖಿಲ ಭಾರತೀಯ ವಿಶ್ವವಿದ್ಯಾಲಯ ಮಹಾಸಭಾ ಅಧ್ಯಕ್ಷನಾಗಿ ಆಯೋಜನೆ ಮಾಡಿರ್ತಕ್ಕಂಥದ್ದು ನನ್ನ ಮೇಲೆ ಜವಾಬ್ದಾರಿಯಿಂದ ನನ್ನ ಹತ್ರ ಅವರು ಮಾಡಿದ್ದಾರೆ. ಇನ್ನೂ ಬೇಕು ಅಂತ ಹೇಳಿದ್ರೆ ನಿಮಗೆ ಸ್ವಾಮೀಜಿಗಳು ಯಾವಾಗ ಅವೈಲಬಿಲಿಟಿ ನಿಮಗೆ ಅವಶ್ಯಕವಾಗಿ ಯಾವಾಗಲೂ ನಿಮಗೆ ಭೇಟಿ ಆಗ್ತಾರೆ ಕೇಳ್ಬೋದು. ನೀವೇ ಸ್ಪಷ್ಟತೆಯನ್ನು ತೆಗೆದುಕೊಳ್ಬೋದು. ಆದ್ರಿಂದ ಜೊತೆಗೆ ನೀವು ಹೇಳಿದ್ರೆ ಇದು ಬಿಜೆಪಿ ಕಾರ್ಯಕ್ರಮ ಆಯಿತು ಅಂತ ಹೇಳಿದ್ರು. ನಾವು ಮಲ್ಲುಮನೆ ಒಂದು ಮಠದಲ್ಲಿ ಪೂರ್ವ ಸಭೆಯನ್ನು ಒಂದು 2 ತಿಂಗಳ ಹಿಂದೆ ಮಾಡಿದಾಗ ಇಂತಿಂತೇನೆ ಕಲಿಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ವಿ. ಅದಕ್ಕೆ ಬಿಜೆಪಿ ಸಭೆ ಅಂತ ಹೇಳಿದ್ರೆ ನಾವು ಬರೀ ಬಿಜೆಪಿ ಕಾರ್ಯಕರ್ತರನ್ನ ಕರ್ಕೊಂಡು ಬಿಜೆಪಿ ಒಬ್ಬರನ್ನೇ ಕರ್ಕೊಂಡು ಮಾಡಿದ್ವಲ್ಲ. ಸಂಸದ ಉಸ್ತುವಾರಿ ಸಚಿವರು ಮೆರವಣಿಗೆ ಉದ್ಘಾಟನೆ ಮಾಡಿದ್ದಾರೆ. ಸಂಸದ ಸುನೀಲ್ ಗೋಸ್ವಾಮಿ ಕರೆದಿದ್ದೀವಿ, ಸಿದ್ದರಾಮಯ್ಯ ಕರೆದಿದ್ದೀವಿ, ಜೊತೆಗೆ ಗಣೇಶ್ ಪ್ರಸಾದ್ ಅವರನ್ನು ಕರೆದಿದ್ದೀವಿ, ಕೇಶವಮಂತ್ರ ಕರೆದಿದ್ದೀವಿ, ಮಾಜಿ ಶಾಸಕರನ್ನು ಕರ್ಸೋದನ್ನು ಕರೆದಿದ್ದೀವಿ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಸಭೆ ಅತ್ಯಂತ ಅಚ್ಚುಕಟ್ಟಾಗಿ ನಡೆಯಬೇಕು ಅಂತ ಹೇಳಿ ನಮ್ಮನ್ನ ಕರೆದು ಯಾವಾಗಲೂ ನಮ್ಮ ಜೊತೆ ಚರ್ಚೆ ಮಾಡ್ತಕ್ಕಂಥ ದುರ್ಸಂದ್ರವರು ಜವಾಬ್ದಾರಿ ಮಾಡಿದ್ದಾರೆ. ಯಾಕೆ ಹೇಳ್ತಾರೆ ಅವರು ಕಾಂಗ್ರೆಸ್ ಸಭೆ ಅಂತ ಹೆಂಗ್ ಹೇಳ್ತಾರೆ, ಇವರು ಬಿಜೆಪಿ ಸಭೆ ಅಂತ ಹೆಂಗ್ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಅಲ್ಲ. ಅವರು ಈ ಸಭೆ ಅತ್ಯಂತ ಯಶಸ್ವಿಯಾಗಿ ಅದ್ದೂರಿಯಾಗಿ ಪ್ರತಿಕ್ರಿಯೆ ಆಗೋದಕ್ಕೆ ಅವರು ತಡ್ಕೊಳ್ಳೆ ಅಂತ ಅವರು ಮಾತಾಡ್ತಾರೆ. ಕೆಲವರು ವಾಟ್ಸಪ್ ಫೇಸ್ಬುಕ್ನಲ್ಲಿ ನೋಡಿರ್ಬೋದು. ಕೆಲವರು ತಾಲೂಕು ಪಂಚಾಯತಿ ಅಧ್ಯಕ್ಷ ಆಗಿದ್ದವರು ನೀವು ವೇದಿಕೆಗಳನ್ನು ಕರೆದಿಲ್ಲ ಅಂತ ಹೇಳಿ ಈ ಹಿಂದೆ 5 ವರ್ಷ ಅವರು ಅಧ್ಯಕ್ಷರಾಗಿದ್ದಾಗ ತಾಲೂಕು ಪಂಚಾಯತಿ ಪ್ರೆಸಿಡೆಂಟ್ ಅಧ್ಯಕ್ಷರು ತಾಲೂಕು ಪಂಚಾಯತಿಯ ಅಧ್ಯಕ್ಷರು BS ಮಾದೇವಪ್ಪನವರು 5 ವರ್ಷ ಬಸವ ಜಯಂತಿಯನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು 5 ವರ್ಷಗಳು ಅಧ್ಯಕ್ಷರಾಗಿದ್ದರು. ಅದರಲ್ಲಿ ಅವ್ರ ತಮ್ಮನೇ ಡೈರೆಕ್ಟರ್ ಆಗಿದ್ರು. ಅವ್ರನ್ನ ಕರೆದು ಯಾಕೆ ನೀವು ಯಾಕೆ ಕರೆದಿಲ್ಲ ಅವಾಗ? ಇವತ್ತು ಅವ್ರ ತಮ್ಮನೇ ಬೇರೆ ಮೆಸೇಜ್ ಹಾಕಿಸ್ತಾರೆ ವಾಟ್ಸಪ್ ಅಲ್ಲಿ, ಅಧ್ಯಕ್ಷರ ಕರೆದಿಲ್ಲ ವೇದಿಕೆಗೆ ಅಂತ ಹೇಳಿ ಆಗ್ತಾರೆ. ಅಂದ್ರೆ ಕಳೆದ ಬಾರಿ ಇರ್ತಕ್ಕಂಥ ಯಾರು ನಿರ್ದೇಶಕರಿದ್ರು ಈ ಬಾರಿ ಅತ್ಯಂತ ಯಶಸ್ವಿಯಾಗಿ ಆಯ್ತಲ್ಲ ಅಂತ ಹೇಳಿ ಅವ್ರ ಉಪವನ್ನ ಈ ಅಖಿಲ ಭಾರತೀಯ ವಿಶ್ವವಿದ್ಯಾಲಯ ಮಹಾಸಭಾದ ಮೇಲೆ ಹೊರತಕ್ಕಂಥದ್ದು. ಸಾಮಾನ್ಯ ಜನ ಏನಿದ್ದಾರೆ ಅವರೆಲ್ಲ ತುಂಬಾ ಸಂತೃಪ್ತಿ ಪಟ್ಟು ಎಲ್ಲಾ ಜನಾಂಗಗಳು, ಒಂದು ಜನಾಂಗ ಅಂತಲ್ಲ, ವಿದೇಶಿಯರಿಂದ ಬಂದಿಲ್ಲ, ಎಲ್ಲಾ ಜನಾಂಗಗಳು ಇವತ್ತು ಬಸವ ಜಯಂತಿಯನ್ನ ಅಪ್ರಿಸಿಯೇಷನ್ ಮಾಡಿದ್ದಾರೆ. ಅವರು ಎಲ್ಲ ಮೆಚ್ಚಿಕೊಂಡಿದ್ದಾರೆ. ಬಸವ ಜಯಂತಿಯನ್ನ ತುಂಬಾ ಅರ್ಥಪೂರ್ಣವಾಗಿ ಮಾಡಿದ್ದಾರೆ ಅಂತ ಹೇಳಿ ಎಲ್ಲರೂ ಒಪ್ಕೊಂಡಿದ್ದಾರೆ. ಕೆಲವರು ಆಂಗ್ಲವರು ಮಾಡ್ತಾರೆ, ಕೆಲವರು ವೇದಿಕೆ ಮೇಲೆ ಯಾವ ಗೊತ್ತಿಲ್ಲ ನಮ್ಮ ಬೇರೆಯವರಿಗೆ ಕೊಡದೆ ಗಾಳಿ ಮಾಡಿದ್ದಾರೆ. ಅದೆಲ್ಲ ಮಾಡಿರ್ತಕ್ಕಂಥದ್ದು ಯಾರು ಅವರೇ ಇರ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಿರ್ತಕ್ಕಂಥದ್ದು. ಇದು ರಾಜಕೀಯವಾಗಿ ನಮ್ಮ ಈಶ್ವರ ಖಂಡ್ರೆ ಅವರು ಸಹ ಬಂದಿದ್ರು. ಈಶ್ವರ ಖಂಡ್ರೆ ಅವರು ಬಂದಾಗ ಕಾಂಗ್ರೆಸ್ ಪಕ್ಷ ಮುಖಂಡರನ್ನ ಇಶ್ಯೂ ಮಾಡಿಕೊಂಡ್ರು, ಬಿಜೆಪಿ ಅವರು ವಿಜಯನಗರ ಇಶ್ಯೂ ಮಾಡಿಕೊಂಡ್ರು. ಅದನ್ನು ತಂದ್ಬಿಟ್ಟು ಇದು ಬಸವ ಜಯಂತಿ ಕಾರ್ಯಕ್ರಮ ಅಲ್ಲ. ಯಾವತ್ತಾದ್ರೂ ಶಾಸಕರು ಆಸ್ಥೆ ವಹಿಸಿ ಈ ಕಾರ್ಯಕ್ರಮ ಚೆನ್ನಾಗಿ ನಡೆಯಬೇಕು ಅಂತ ಹೇಳಿ ಮಾಡುದು. ಅದೇ ರೀತಿಯಾಗಿ ಇವರು ಮಾಜಿ ಶಾಸಕರು ವಿಜಯನಗರ ಎಲ್ಲರೂ ಪ್ರೆಸ್ ಮಾಡಿದಾರ, ನೀವು ನೋಡಿದ್ರಿ? ಖಂಡಿತ ಇಲ್ಲ. ಇದು ಪಕ್ಷದ ಕಾರ್ಯಕ್ರಮ, ಅವ್ರು ಹೇಳ್ಬಹುದು ಪಕ್ಷದ ಕಾರ್ಯಕ್ರಮ ಅಲ್ಲ, ಇದು ಬಸವ ಜಯಂತಿ ಕಾರ್ಯಕ್ರಮ. ಆದ್ರೆ ಕ್ಷೇತ್ರದ ಶಾಸಕರು ತುಂಬಾ ಆಸ್ಥೆ ವಹಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಬೇಕು ಅಂತ ಮಾಡಿದರೆ ನಾವು ಮಾಡಿ ಬಸವ ಜಯಂತಿಯನ್ನ ಮಾಡಿದ್ವಿ. ಕೆಲವು ಯಾವ ಕಿಡಿಗೇಡಿಗಳು ಮಾಡಿರ್ತಕ್ಕಂಥದಕ್ಕೆ ನಾವು ಗಣೇಶ್ ಪ್ರಸಾದ್ ಅವರಿಗೆ ವಿಷಾದ ವ್ಯಕ್ತಪಡಿಸಿದ್ವಿ. ಅದಕ್ಕೆ ಅಖಿಲ ಭಾರತ ವಿಶ್ವ ತುಂಬಾ ಹೊಣೆ ಹೊತ್ಕೊಂಡಿದೆ. ಸಮಾಜದಲ್ಲಿ ಜೊತೆಗೆ ಯಾರೇ ಏನೇ ಅನ್ಬೋದು
ಆದರೆ ಅಧ್ಯಕ್ಷರಾಗಿ ನಾನು ನನ್ನ ತಿಳಿದ ಮಟ್ಟಿಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಂಡಿದ್ದೀನಿ. ಸುದ್ದಿಗೋಷ್ಠಿಯಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾ ತಾಲೂಕು ಘಟಕದ ಕಾರ್ಯದರ್ಶಿ ಶಿವಪ್ಪ ದೇವರು, ನಿರ್ದೇಶಕರಾದ ಬದನ್ವಾಳು ಮಹೇಶ್, ಯುವ ಘಟಕದ ಅಧ್ಯಕ್ಷರಾದ ಮಲ್ಕುಂಡಿ ಮಹದೇವಸ್ವಾಮಿ, ಮಂಜುನಾಥ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.